भद्रायोगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅದೇ ಯುಧಿಷ್ಠಿರನಿಗೆ, ನಾನು ಅವನನ್ನು ಯಾಕೆ ಕೊಲ್ಲಲಿಲ್ಲ, ಯಾರನ್ನು, ಜರಾಸಂಧನನ್ನು. ಸೊ ನಿನಗಲ್ವ ಅದಲ್ವ ತಲೆಬಿಸಿ, ಅವನನ್ನು ಯಾಕೆ ಕೊಲ್ಲಿಲ್ಲ ಅಂದರೆ ಅದು ರಾಜನೀತಿ. ಯಾಕಂದರೆ ಅವನನ್ನು ಕೊಲ್ಲದೇ ಇರುವಿಕೆಯಿಂದ ನನಗೆ ಬಹಳ ಸಹಾಯ ಆಗ್ತಿತ್ತು. ಯಾಕಂದರೆ ನಾನು ಅವತಾರ ಮಾಡಿದ್ದು ಯಾಕೆ, ಭೂಭಾರ ಹರಣ ಮಾಡಬೇಕಂತ. ಆ ಭೂಭಾರ ಹರಣಕ್ಕೆ ಅವನು ಪ್ರತಿ ಸಲ ನನ್ನನ್ನು ಏರಿ ಬರುವಾಗ ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಬರ್ತಿದ್ದ. ನಾನು ಅದನ್ನೆಲ್ಲ ನಾಶ ಮಾಡಿ ಕಳಿಸ್ತಿದ್ದೆ. ಅಷ್ಟು ಭೂಭಾರ ಹರಣ ಆಗ್ತಿತ್ತಲ್ವ. ಮತ್ತೆ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ಅವನು ಬರಬೇಕು ಮತ್ತೆ ಬರ್ತಾನೆ ಅಂಥೇಳಿ ಕೊಲ್ಲದೆ ಬಿಡೋದು ನಾನು ಅವನನ್ನು. ಅಂದರೆ ಅವನನ್ನು ಕೊಲ್ಲಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಳ್ಬೇಡ. ಅವನನ್ನು ನಾನು ಕೊಲ್ಲಲಿಲ್ಲ. ಈಗ ಕೊಲ್ಲುವುದು ಕೂಡ ನಾನಲ್ಲ, ಯಾರು, ಭೀಮಸೇನ ಕೊಲ್ತಾನೆ. ಯಾಕಂತೇಳಿದ್ರೆ ಅವನು ಜರಾಸಂಧ, ಅವನು ದೊಡ್ಡ ಶಿವಭಕ್ತ. ಅದಕ್ಕೆ ದೊಡ್ಡ ವಿಷ್ಣು ಭಕ್ತ ಯಾರು, ಭೀಮಸೇನ. ಸೊ ಹಾಗೆ ಭೀಮಸೇನನೇ ಕೊಲ್ಲಿ ಅನ್ನುವಂಥದ್ದು. ಹೀಗೆ ಈಗ ಭೀಮಸೇನ ಕೊಂದರೂ ಕೂಡ ಅದು ಕೀರ್ತಿ ಬರುವುದು ಯಾರಿಗೆ, ನನಗೆ ತಾನೇ. ಅದು ಹಾಗೇನೆ, ಇದು ಸಹ ರಾಜನೀತಿಯೇ ಅಂತೇಳಿ ಯುಧಿಷ್ಠಿರನಿಗೆ ಹೇಳ್ತಾನೆ. ಯುಧಿಷ್ಠಿರನಿಗೆ ಅಂದರೆ ಅವನು ತಿಳ್ಕೊಂಡಿದ್ದು ಸರಿ ಇಲ್ಲ ಅನ್ನುವಂಥ ಮಾತನ್ನು ಕೃಷ್ಣ ಅವನಿಗೆ ಹೇಳ್ತಾನೆ. ಈಗ ಮುಂದೆ ಏನಾಯಿತು ಅಂತ ನೋಡುವ. ವೈಲರೆ ನೆಕ್ಸ್ಟ್ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಅತೋ ನ ಶಂಕಿತಂ ಮನಃ ಕುರುಷ್ವ ಭೂಪತೆ ಕ್ವಚಿತ್ ಪ್ರದರ್ಶಯಾಮಿ ತೇನುಜೌ ನಿಹತ್ಯಮಾಗತೇಶ್ವರಂ. 121ನೇ ಶ್ಲೋಕ. ಕೃಷ್ಣನು ಅಂತಿಮವಾಗಿ ಧರ್ಮರಾಜನಿಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲೋ ಧರ್ಮರಾಜನೇ, ನನ್ನ ವಿಷಯದಲ್ಲಿಯೂ ಭೀಮಾರ್ಜುನ ವಿಷಯದಲ್ಲಿಯೂ ಇವರು ಜರಾಸಂಧನನ್ನು ಕೊಲ್ಲುತ್ತಾರೋ ಇಲ್ಲವೋ ಎಂಬ ಸಂಶಯ ನಿಮಗೆ ಬೇಡ. ಆ ರೀತಿ ಮನಸ್ಸನ್ನು ಮಾಡಬೇಡ. ಮಗಧೇಶ್ವರನಾದ ಜರಾಸಂಧನನ್ನು ಕೊಂದು ನಿನ್ನ ತಮ್ಮಂದಿರನ್ನು ನಾನು ತೋರಿಸುತ್ತೇನೆ ಅಂತ ಭರವಸೆಯನ್ನು ಕೊಡುತ್ತಾರೆ. ಅತೋ ನ ಶಂಕಿತಂ ಮನಃ ಕುರುಷ್ವ ಭೂಪತೆ ಕ್ವಚಿತ್ ಪ್ರದರ್ಶಯಾಮಿ ತೇ ಅನುಜೌ ನಿಹತ್ಯ ಮಾಘಧೇಶ್ವರಂ. ಸೊ ಕೃಷ್ಣನಿಗೆ ಚೆನ್ನಾಗಿ ಗೊತ್ತು ಈ ಯುಧಿಷ್ಠಿರನಿಗೆ ಬಹಳ ತಲೆಬಿಸಿಯಾಗಿದೆ, ಭಾಳ ಹೆದರಿದ್ದಾನೆ. ಆದರೂ ಈಗ ಭೀಮಸೇನ ಹೇಳಿದ ಕಾರಣ ಸ್ಪಷ್ಟವಾಗಿ ನಾವು 3 ಜನ ಹೋಗ್ತಾ ಇದ್ದೀವಿ. ಯಾರು ಅಂತ ತಿಳ್ಕೊಂಡಿದ್ದೀರಿ ನೀವು, ನಾವು 3 ಜನ ಅಂತ ಹೇಳುವಂಥದ್ದನ್ನು. ಭಗವಂತನ ಮಹಿಮೆ ಏನು, ಭಗವಂತನ ಶಕ್ತಿ ಏನು, ಜರಾಸಂಧ ಎಲ್ಲಿ, ಭಗವಂತ ಎಲ್ಲಿ, ಈ ಮಾತನ್ನು ಭೀಮಸೇನ ಸ್ಪಷ್ಟವಾಗಿ ಹೇಳಿದ ಕಾರಣ ಈಗ ಸಮಾಧಾನ ಆಗಿದೆ. ಯಾರಿಗೆ, ಯುಧಿಷ್ಠಿರನಿಗೆ ಸ್ವಲ್ಪ ಸಮಾಧಾನ ಆಗಿದೆ. ಆಮೇಲಿಂದ ಕೃಷ್ಣ ಬೇರೆ ಹೇಳಿದ, ನೋಡಪ್ಪ, ಆ ಶತ್ರು ಅವನು ನನಗೆ ಎಷ್ಟು ದೊಡ್ಡ ಸಮರ್ಥನೆ ಇರಲಿ, ನನಗೆ ಯಾವ ಲೆಕ್ಕನೂ ಅಲ್ಲ. ನಾನೇ ಅವನನ್ನು ಕೊಲ್ಲದೆ ಬಿಟ್ಟಿದ್ದೇನೆ ವಿನಃ ನನ್ನ ಸಾಮರ್ಥ್ಯದ ಪ್ರಶ್ನೆ ಇಲ್ಲಿ ಇಲ್ಲ ಅಂತ ಕೃಷ್ಣನು ಅದನ್ನು ಹೇಳಿದ. ಸೊ ಈಗ ಯುಧಿಷ್ಠಿರನಿಗೆ ಸ್ವಲ್ಪ ಸಮಾಧಾನ ಆಗಿದ್ದರೂ ಮತ್ತೆ ಕೃಷ್ಣ ಹೇಳ್ತಾನೆ, ಸಮಾಧಾನ ಮಾಡ್ತಾನೆ. ಅಥೋ ನ ಶಂಕಿತಂ ಮನಃ. ಶಂಕಿತಂ ಅಂದರೆ ಶಂಕೆ. ಶಂಕೆ ಅಂದ್ರೇನು, ಸಂದೇಹ, ಸಂಶಯ. ಸೊ ಸಂಶಯ ಬೇಡ ಮನಸ್ಸಿನಲ್ಲಿ. ಅಯ್ಯೋ ಇವರು ಹೋದವರು, ಜರಾಸಂಧ ಇವರಿಗೇನಾದರೂ ಮಾಡಿಬಿಟ್ರೆ ಅಂತ ಬೇಡವೇ ಬೇಡ. ನಾವು ಅವನನ್ನು ಕೊಂದೇ ಬರೋದು ಈ ಸಲ. ಭೀಮಸೇನನೇ ಕೊಲ್ತಾನೆ ಜರಾಸಂಧನನ್ನು. ಈ ವಿಷಯದಲ್ಲಿ ನಿನಗೆ ಯಾವ ಶಂಕೆಯೂ ಬೇಡ, ನಮಗೇನಾಗೋದಿಲ್ಲ ಅನ್ನುವಂಥ ಮಾತನ್ನು ಮತ್ತೆ ಕೃಷ್ಣ ಹೇಳ್ತಾನೆ. ಸೊ
ಅಥೋ ಆದ್ದರಿಂದ ಅತಃ ಇದೆಲ್ಲ ಎಷ್ಟೆಲ್ಲ ಭೀಮಸೇನ ಹೇಳಿದ್ದಾನೆ, ನಾನು ಹೇಳಿದ್ದೇನೆ, ಆ ಎಲ್ಲ ಆಧಾರದ ಮೇಲೆ ಅತಃ ಆದ್ದರಿಂದ ನ ಶಂಕಿತಂ ಮನಃ ಮನಸ್ಸಿನಲ್ಲಿರುವಂಥ ಸಂದೇಹಗಳನ್ನೆಲ್ಲ ತೆಗೆದು ಬಿಸಾಡು. ಯಾವುದೇ ಸಂದೇಹ ಇಟ್ಕೊಳ್ಳೋದು ಬೇಡ, ಯಾವುದೇ ಹೆದರಿಕೆ ಬೇಡ, ಭಯಪಡೋದು ಬೇಡ, ಆರಾಮಾಗಿರು ಅಂತ ಅರ್ಥ. ಆಮೇಲೆ ಕುರುಶ್ವ ಭೂಪತೆ ಕ್ವಚಿತ್. ಹೇ ಭೂಪತೆ, ಭೂಪತೆ ಅಂದರೆ ಭೂಪತಿ ಇಂದ್ರಪ್ರಸ್ಥದ ರಾಜ ಯಾರು? ಯುಧಿಷ್ಠಿರ. ಸೊ ಯುಧಿಷ್ಠಿರ ಹೇಳ್ತಾನೆ, ಹೇ ಭೂಪತಿ ಕ್ವಚಿತ್ ಮನಃ ಕುರುಶ್ವ ನ ಶಂಕಿತಂ. ನಾ ಶಂಕಿತಂ ಏನು ಭಯ ಪಡಬೇಡ, ಶಂಕೆ ನಾ ಕುರುಶ್ವ ಸಂಶಯ ಪಡಬೇಡ, ಕ್ವಚಿತ್ ಸ್ವಲ್ಪವೂ ಸಂದೇಹ ಬೇಡ. ಹಾಗಾದರೆ ಒಟ್ಟಿಗೆ ಹೇಳುತ್ತಿದ್ದರೆ, ಹೇ ಭೂಪತೆ ಅತಃ ಮನಃ ತೇ ಮನಃ ಕ್ವಚಿತ್ ಅಪಿ ನ ಶಂಕಿತಂ ಕುರುಶ್ವ. ಸ್ವಲ್ಪ ಕೂಡ ನಿನ್ನ ಮನಸ್ಸನ್ನು ಶಂಕಿತ ಮಾಡಬೇಡ. ಯಾವುದೇ ಸಂದೇಹ ಇದ್ದರೂ ಈಗ ಎಲ್ಲ ನಿವಾರಣೆ ಆಗಿರಬೇಕು ನಿನಗೆ. ಆಗದಿದ್ದರೆ ನಿವಾರಣೆ ಮಾಡ್ಕೋ, ಯಾವುದೇ ತಲೆಬಿಸಿ ಬೇಡ. ಆಮೇಲಿಂದ ಪ್ರದರ್ಶಯಾಮಿ ತೇ ಅನುಜವು. ನಿನಗೆ ತಲೆಬಿಸಿ ಅದೇ ಅಲ್ವಾ, ಅಯ್ಯೋ ಭೀಮಾರ್ಜುನರು ಹೋಗಿಬಿಟ್ರೆ, ಭೀಮಾರ್ಜುನರಿಗೆ ಏನಾದರೂ ಆದರೆ ಆ ಭೀಮಾರ್ಜುನರನ್ನು ಕರ್ಕೊಂಡು ಹೋಗುವುದು ನಾನೇ, ಕರ್ಕೊಂಡು ಬರುವುದು ನಾನೇ. ಕರ್ಕೊಂಡು ಬಂದು ತೇ ಅನುಜವು ನಿನ್ನ ತಮ್ಮಂದಿರನ್ನು ದರ್ಶಯಾಮಿ ತೋರಿಸುತ್ತೇನೆ. ದರ್ಶಯಾಮಿ, ಇದು ದರ್ಶಯಾಮಿ ಅಲ್ಲ. ಯಾಕೆ ದರ್ಶಯಾಮಿ ಅಲ್ಲ? ನಿಹತ್ಯ ಮಾಗಧೇಶ್ವರಂ, ಆ ಅಂಥ ಪ್ರಬಲನಾದ ಶತ್ರು ಮಹಾಕ್ರೂರಿ ಯಾರು? ಜರಾಸಂಧ, ಬ್ರಹ್ಮದೇವರವರ ರುದ್ರದೇವರವರ ಇರೋನು. ಅಂಥ ಶತ್ರುವನ್ನು ಯಾರಿಂದಲೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ರತೀತಿಯೇ ಇದೆ. ಹಾಗಿರುವಾಗ ಅಂಥ ಮಾಗಧೇಶ್ವರನನ್ನು, ಮಾಗಧ ದೇಶದ ರಾಜ ಮಾಗಧೇಶ್ವರ, ಅವನನ್ನು ಮಾಗಧೇಶ್ವರಂ ದ್ವಿತೀಯ ವಿಭಕ್ತಿ, ಅವನನ್ನು ನಿಹತ್ಯ ಕೊಂದು, ಹಂತುಂ ಅಂದರೆ ಕೊಲ್ಲಲು, ಹಂತಿ ಕೊಂದ, ಹಂತಿ ಅಥವಾ ಕೊಲ್ಲಲ್ಪಡುವುದು ಹಂತಿ. ಸೊ ಹಂತಿ, ಹಂತುಂ, ಆಮೇಲೆ ನಿಹತ್ಯ. ಸೊ ಇದೆಲ್ಲ ಒಂದು ಹನಿಷ್ಯತಿ ಬಂದಿದೆ, ನಿನ್ನೆ ಬಂದಿದೆ ಕಾಣ್ತದೆ. ಹನಿಷ್ಯತಿ, ಭೀಮಸೇನನೇ ಈ ಜರಾಸಂಧನನ್ನು ಕೊಲ್ಲುತ್ತಾನೆ. ಹನಿಷ್ಯತಿ ಅದು ಭವಿಷ್ಯತ್ ಕಾಲ, ಹನಿಷ್ಯತಿ, ಆಯಿತಾ? ಸೊ ಹನಿಷ್ಯತಿ. ಸೊ ಹೀಗೆ ಮಾಗಧೇಶ್ವರಂ ನಿಹತ್ಯ, ಜರಾಸಂಧನನ್ನು ಕೊಂದು ಆನಂತರ ನಿನ್ನ ತಮ್ಮಂದಿರನ್ನು ಕರ್ಕೊಂಡು ಬರುವುದಲ್ವ. ಹಾಗಾದರೆ ಆಗ ನಿನ್ನ ತಮ್ಮಂದಿರನ್ನು ಕರ್ಕೊಂಡು ಬರುವಾಗ ನೀನು ಸ್ವಾಗತಕ್ಕೆ ನಿಲ್ಲಬೇಕು. ಯಾಕಂದರೆ ಜರಾಸಂಧನನ್ನು ಕೊಂದು ವಿಜಯಿಗಳಾಗಿ ಬರುವುದಲ್ವ ನಾವು. ಅಂದರೆ ನಮಗೆ ಭವ್ಯವಾದ ಸ್ವಾಗತ ಆಗಬೇಕು. ಆ ಥರ ಅಂದರೆ ನಿನಗೆ ನಿನ್ನ ತಮ್ಮಂದಿರನ್ನು ವಾಪಸ್ ಕರ್ಕೊಂಡು ಬಂದು ತೋರಿಸ್ತೇನೆ. ಪ್ರದರ್ಶಯಾಮಿ, ವಿಶೇಷವಾಗಿ ತೋರಿಸ್ತೇನೆ. ದರ್ಶಯಾಮಿ ಅಂದರೆ ತೋರಿಸ್ತೇನೆ, ಪ್ರದರ್ಶಯಾಮಿ ಅಂದರೆ ಪ್ರಕೃಷ್ಟೇನ ಪ್ರಕರ್ಷೇಣ ಅಂತೇಳಿದರೆ ವಿಶೇಷವಾಗಿ ತೋರಿಸ್ತೇನೆ ಅಂತೇಳಿದರೆ ವಿಜಯಿಗಳಾಗಿ ಬರ್ತೇವೆ ನಾವು ಅನ್ನೋಂಥದ್ರಲ್ಲಿ ನಿನಗೆ ಸ್ವಲ್ಪವೂ ಸಂಶಯ ಬೇಡ. ಅವರನ್ನು ಕರೆದುಕೊಂಡು ಬಂದು ನಿನಗೆ ಒಪ್ಪಿಸ್ತೇನೆ, ನಿನಗೆ ತೋರಿಸ್ತೇನೆ. ಪ್ರದರ್ಶಯಾಮಿ ಅಂದರೆ ನೀನು ನಮಗೆ ಹೂಮಾಲೆ ಇಟ್ಕೊಂಡು ಆಮೇಲೆ ಪೂರ್ಣಕುಂಭದ ಸ್ವಾಗತ ಮಾಡಬೇಕು. ಜರಾಸಂಧನನ್ನು ಕೊಂದು ಬಂದಿದ್ದಾರೆ, ಅದು ಸಣ್ಣ ವಿಷಯ ಅಲ್ಲ, ಬಹಳ ದೊಡ್ಡ ವಿಷಯ ಅದು. ಆದ್ದರಿಂದ ಏನು ನಿನಗೆ ಸಂಶಯ ಬೇಡ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಥೋನ ಶಂಕಿತಂ, ಆದ್ದರಿಂದ ಹೇ ಭೂಪತೆ, ಹೇ ಭೂಪ ತೇ ಅಂತ ಹೇಳಿದರೆ ತೇ ನಿನ್ನ, ತೇ ಮನಃ ಕ್ವಚಿತ್ ನ ಶಂಕಿತಂ ಕುರುಶ್ವ. ತೇ ನಿನ್ನ ಮನಃ ಮನಸ್ಸು, ನ ಶಂಕಿತಂ ಕುರುಶ್ವ ಅದನ್ನು ಸಂದೇಹದಲ್ಲಿ ಇಡಬೇಡ. ಯಾಕೆ? ಯಾವ ಸಂದೇಹ ಬೇಡ. ನಾವು ಹೋಗಿ ಭೀಮಸೇನ ಜರಾಸಂಧನನ್ನು ಕೊಲ್ತಾನೆ, ನಾನು ಕರ್ಕೊಂಡು ಹೋದಾಗ ಅವರನ್ನು ವಾಪಸ್ಸು ಬಹಳ ಭವ್ಯವಾಗಿ ಕರ್ಕೊಂಡು ಬರ್ತೇನೆ ಅಂತೇಳಿದರೆ ವಿಜಯ ಪತಾಕೆ ಹಾರಿಸುತ್ತಾ ಕರ್ಕೊಂಡು ಬರ್ತೇನೆ, ಕರ್ಕೊಂಡು ಬಂದು ನಿಮಗೆ ತೋರಿಸ್ತೇನೆ. ಪ್ರದರ್ಶಯಾಮಿ ಅಂತ. ಸೊ ಯಾವುದೇ ಸಂದೇಹ ಬೇಡ ಅಂತ ಕೃಷ್ಣ ಹೇಳ್ತಾನೆ.
ನಿನ್ನ ತಮ್ಮಂದಿರನ್ನು ನನಗೆ ಒಪ್ಪಿಸು, ಅವರು ಜರಾಸಂಧ ವಧೆಯ ಕಾರ್ಯದಲ್ಲಿ ಯಶಸ್ವಿಯಾಗಿ ಆಮೇಲಿಂದ ನಿನ್ನ ಮುಂದೆ ಬಂದು ನಿಲ್ಲುವುದನ್ನು ನಾನು ನಿನಗೆ ತೋರಿಸ್ತೇನೆ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಆಶ್ವಾಸನೆ ನೀಡ್ತಾನೆ. ಈ ಮೂಲಕ ತನ್ನ ಸರ್ವಜ್ಞತ್ವವನ್ನು ಸಾರ್ತಾ ಇದ್ದಾನೆ. ಮುಂದೆ ಏನೆಲ್ಲ ಆಗ್ತದೆ ಎಲ್ಲವೂ ತನಗೆ ಗೊತ್ತಿದೆ ಅನ್ನುವಂಥದ್ದನ್ನು ಶ್ರೀಕೃಷ್ಣ ಈ ಪ್ರಸಂಗದಲ್ಲಿ ಧರ್ಮರಾಜನನ್ನು ಎಲ್ಲೂ ಒತ್ತಾಯಿಸದೆ ಒಪ್ಪಿಸುವಂತೆ ಮಾತಾಡುತ್ತಿರುವುದನ್ನು ಗಮನಿಸಬೇಕು. ಅಂದರೆ ಇದು ಧರ್ಮರಾಜನ ಮೇಲೆ ಕರುಣೆನೂ ಇದೆ, ಆದರೆ ಧರ್ಮರಾಜನಿಗೆ ಯಾವುದೇ ಆದೇಶ ಕೊಡಲಿಲ್ಲ, ನೀನು ಕಳಿಸು ಅಂತ ಇಲ್ಲ. ಈ ರೀತಿ ಒಬ್ಬ ಶತ್ರು ಇದ್ದಾನೆ, ಹೀಗೆ ಅವನ ಸಂಗತಿ. ಉಳಿದದೆಲ್ಲ ಕೆಲಸ ಮಾತಾಡಿದ್ದೆಲ್ಲ ಭೀಮಸೇನೇ ಮಾತಾಡಿದ್ದು. ಕೃಷ್ಣ ಒಂದೇ ಒಂದು ಹೇಳಿದ್ದು, ಏನು ವಿಷಯ ಅಂತ ಹೇಳಿದ್ರೆ, ಒಂದು ನಿಮ್ಮಪ್ಪ ಅವನಿಗೆ ಹೀಗೆ ಒಂದು ಇಂದ್ರನ ಶಾಪ ಸಿಕ್ಕಿದೆ. ಆ ಶಾಪ ಸಿಕ್ಕಿದ್ದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಅವನಿಗೆ ಸತ್ತ ಮೇಲೂ ಕೂಡ ತನ್ನ ಮೂಲ ರೂಪವನ್ನು ಪ್ರವಾಹ ಅನ್ನುವಂಥ ವಾಯು ಅವನು, ಸೊ ಆ ಮೂಲ ರೂಪವನ್ನು ಸೇರಲಿಕ್ಕೆ ಆಗಲಿಲ್ಲ ಇಂದ್ರನ ಶಾಪದ ಪ್ರಯುಕ್ತ. ಆದ್ದರಿಂದಲೇ ಆ ಶಾಪವೇ ಹೇಳ್ತದೆ, ನೀನು ಹರಿಶ್ಚಂದ್ರ ಮಹಾರಾಜನಿಂದ ಹಿಂದೆ ಬೀಳ್ತೀಯಾ ಅಂತ. ಹಾಗೆ ಹಿಂದೆ ಬಿದ್ದಿದ್ದಾನೆ. ಇನ್ನು ಈಗ ರಾಜಸೂಯ ಯಾಗ ಮಾಡಿದರೆ, ಅದೇ ಇಂದ್ರ ಹೇಳಿದ್ದಾನೆ, ರಾಜಸೂಯ ಯಾಗ ಮಾಡಿದರೆ ನೀನು ಮೂಲ ರೂಪಕ್ಕೆ ಸೇರ್ತಿ, ಮತ್ತು ನೀನು ಮತ್ತೆ ಹರಿಶ್ಚಂದ್ರ ಮಹಾರಾಜನಿಂದ ಮುಂದೆ ಕೂಡ ಹೋಗ್ತೀ ಅಂತ. ಈ ಒಂದು ಶಾಪ ಇದೆ ನಿಮ್ಮ ಅಪ್ಪನಿಗೆ. ಆದ್ದರಿಂದ ನೀವು ರಾಜಸೂಯ ಯಾಗ ಮಾಡಿದರೆ ಆ ಶಾಪ ನಿವಾರಣೆ ಆಗ್ತದೆ. ನಿಮ್ಮಪ್ಪ ಮೂಲ ರೂಪವನ್ನು ಸೇರ್ತಾರೆ, ಹರಿಶ್ಚಂದ್ರ ಮಹಾರಾಜನನ್ನು ಮೀರಿಸ್ತಾರೆ. ಆಮೇಲಿಂದ ಭೀಮಸೇನನಾದರೂ ಅವನಿಗೆ ಯಾವ ಪದವಿ, ಬ್ರಹ್ಮ ಪದವಿಯೇ ಸಿಗ್ತದೆ. ಅತ್ಯಂತ ಯೋಗ್ಯತೆ ಉಳ್ಳ ಆ ಒಂದು ಪದವಿಗೆ, ಆ ಯೋಗ್ಯತೆ ಮೀರಿ ಇರ್ತಾನೆ ಭೀಮಸೇನ ಎಲ್ಲ ಗುಣಗಳಿಂದ. ಸೊ ಅಂತ ಯಾರು ವಾಯುದೇವರು. ಸೊ ಈ ಮಾತನ್ನು ಕೃಷ್ಣ ಅವತ್ತು ಹೇಳಿದ್ದು. ಆಮೇಲಿಂದ ಈಗಲೇ ಮಾತಾಡಿದ್ದು ಏನಂತ ಹೇಳಿದರೆ, ನನ್ನ ಭೂಭಾರ ಹರಣ ಕೆಲಸದಲ್ಲಿ ಈ ಜರಾಸಂಧ ನನಗೆ ಬಹಳ ಸಹಾಯ ಮಾಡ್ತಾ ಇದ್ದ, ಇನ್ನು ಮುಂದೆನೂ ಮಾಡಬೇಕಂತ ನಾನು ಅವನನ್ನು ಪ್ರತಿ ಸಲ ಏನಂತ ಹೇಳಿದ್ರೆ ಕೊಲ್ಲದೆ ಬಿಡ್ತಿದ್ದೆ. ಅದರಲ್ಲಿ ನನಗೆ ಸಾಮರ್ಥ್ಯ ಇಲ್ಲ, ಅವನು ಅಜೇಯ, ಕೃಷ್ಣನಿಂದಲೂ ಕೊಲ್ಲಿಕ್ಕಾಗಲಿಲ್ಲ, ಇಂಥ ಯಾವುದೇ ಸಂದೇಹಕ್ಕೆ ಏನು ಅವಕಾಶವೇ ಇಲ್ಲ ಅನ್ನುವಂಥದ್ದು. ಹೀಗೆ ಅಲ್ಲಿಗೆ ಈ ಶ್ಲೋಕ ಮುಗೀತು. ಯಾವುದು 121, 122ನೇ ಶ್ಲೋಕವೇಳೆ ವಿಷ್ಣುನ ವಿಚಾರ್ಯ ತದ್ಗುಣಾನ್ ಪರಾನ್ ತಥೇತಿ ಚಾಹತೆ ತ್ರಯ ಪ್ರತಸ್ಥುರಾಶು ಮಗನಾನ್. 122ನೇ ಶ್ಲೋಕ. ಈ ಪ್ರಕಾರವಾಗಿ ಶ್ರೀಕೃಷ್ಣನಿಂದ ಹೇಳಲ್ಪಟ್ಟ ಧರ್ಮರಾಜನು ಉತ್ಕೃಷ್ಟಗಳಾದ ಆ ಮೂವರ ಗುಣಗಳನ್ನು ಮನಸ್ಸಿನಲ್ಲಿ ಆಲೋಚಿಸಿ ಹಾಗೇ ಆಗಲಿ ಅಂತ ಹೇಳುತ್ತಾನೆ. ಆಮೇಲೆ ಶ್ರೀಕೃಷ್ಣ ಭೀಮಾರ್ಜುನರು ಆಶು ಅಂದರೆ ಬೇಗನೆ ಮಗಧದೇಶದ ಕಡೆಗೆ ಹೊರಟು ಹೋಗುತ್ತಾರೆ. ಇತೀರಿತಃ ಸ ವಿಷ್ಣುನಾ ವಿಚಾರ್ಯ ತದ್ಗುಣಾನ್ ಪರಾನ್ ತತೇತಿ ಚಾಹ ತೇ ತ್ರಯಃ ಪ್ರತಸ್ತುರಾಶು ಮಾಗಧಾನ್. ಇತಿ ಈ ರೀತಿ ಸ ವಿಷ್ಣುನ ವಿಚಾರ್ಯ ತದ್ಗುಣಾನ್ ಪರಾನ್. ಇತಿ ಈ ರೀತಿ ಯಾರೆಲ್ಲ ಮಾತಾಡಿದರು? ಭೀಮಸೇನ ಮಾತಾಡಿದ. ಭೀಮಸೇನ ಬಹಳ ಏನಂತೇಳಿದರೆ ಸ್ಪಷ್ಟವಾಗಿ ಮಾತಾಡಿದ. ಈ ಭಗವಂತನ ಮಹಿಮೆಗಳು ಏನು, ಭಗವಂತ ಎಲ್ಲಿ, ಜರಾಸಂಧ ಎಲ್ಲಿ. ಆಮೇಲೆ ಇನ್ನು ಭೀಮಸೇನ ಕೊಲ್ತಾನೆ ಅಂತೇಳಿದ್ರೆ ಖಂಡಿತ ಕೊಲ್ಲುವುದೇ, ಭೀಮಸೇನನ ಹತ್ರ ಬೇಕಾದಷ್ಟು ಸಾಮರ್ಥ್ಯ ಇದೆ. ಆಮೇಲಿಂದ ಅರ್ಜುನನ ಹತ್ರವೂ ಸಾಮರ್ಥ್ಯ ಇದೆ. ನಾವು 3 ಜನವು ಜರಾಸಂಧನ ಹತ್ರ ಹೋಗ್ತಿರುವವರು ಅತ್ಯಂತ ಸಾಮರ್ಥ್ಯದವರು ಅನ್ನುವಂಥ ಮಾತನ್ನು ಭೀಮಸೇನೆ ಹೇಳಿಯಾಗಿದೆ. ಆಮೇಲೆ ಕೃಷ್ಣ ಹೇಳಿ ಆಯ್ತು. ಈಗ ಇತಿ ಈ ರೀತಃ ಕೃಷ್ಣ ಹೇಳಿದ್ದಾನೆ, ಇವರನ್ನು ವಾಪಸ್ಸು ಕರ್ಕೊಂಡು ಬಂದು ನಿಮಗೆ ತೋರಿಸ್ತೇನೆ ಅಂತ. ಭಗವಂತನೇ ಯಾವಾಗ ಹೇಳಿದ್ನೋ ಇವರನ್ನು ವಾಪಸ್ ಕರ್ಕೊಂಡು ಬರ್ತೇನೆ, ಅದು ಹೇಗೆ ಕರ್ಕೊಂಡು ಬರ್ತೇನೆ? ಪ್ರದರ್ಶಯಾಮಿ ಅಂದರೆ ವಿಜಯ ಪತಾಕೆ ಹಾರಿಸುತ್ತಾ ಕರ್ಕೊಂಡು ಬರ್ತೇನೆ ಅಂತೇಳಿದರೆ ಪ್ರದರ್ಶಯಾಮಿ ಅಂತೇಳಿದರೆ ನಿನ್ನ ಕರ್ಕೊಬಂದು ತೋರಿಸ್ತೇನೆ ನೋಡು
ಅಂದರೆ ವಿಜಯೋತ್ಸವ ನಡೀಲಿ ಇಲ್ಲಿ ಅಂತ ಆ ಥರ ಅಂತೇಳಿದರೆ ಖಂಡಿತ ಜರಾಸಂಧನನ್ನು ಕೊಂದೇ ಬರುವುದು ಅನ್ನುವಂಥದ್ದು ಕೃಷ್ಣನೇ ಮಾತು ಕೊಟ್ಟಾಗೆ ಆಯಿತು. ಇಷ್ಟು ಹೇಳಿದ ಮೇಲೆ ಕೂಡ ಏನಾದರೂ ಸಂದೇಹಕ್ಕೆ ಕಾರಣ ಇದೆಯಾ ಅಂತ ಹೇಳಿದರೆ ಇಲ್ಲ ಅಂತಾರೆ. ಯಾವ ಕಾರಣವೂ ಇಲ್ಲ. ಇತಿ ಈ ರೀತಃ, ಈ ರೀತಿ ಕೃಷ್ಣ ಹೇಳಲ್ಪಡಲು ಸಾ ಯಾರು ಧರ್ಮರಾಯ ವಿಷ್ಣುನ ವಿಚಾರ್ಯ ತದ್ಗುಣಾನ್ ಪರಾನ್. ವಿಷ್ಣುನ ಅಂತೇಳಿದ್ರೆ ಭಗವಂತ, ವಿಷ್ಣು ಅಂದರೆ ಸಾಕ್ಷಾತ್ ಭಗವಂತನೇ ಕೃಷ್ಣನಾಗಿ ಇಲ್ಲಿದ್ದಾನೆ. ಹಾಗಾದರೆ ಈ ಕೃಷ್ಣ ಅಂತ ಹೇಳಿದರೆ ಇವನು ಸಾಕ್ಷಾತ್ ವಿಷ್ಣುವೇ ಅನ್ನುವಂಥದ್ದು ಒಂದು. ಎರಡನೇದ್ದು ಭೀಮಸೇನ ಎಲ್ಲ ಹೇಳಿದ ಏನು ಭಗವಂತನ ಮಹಿಮೆ ಏನು ಅಂತ. ಆ ಮಹಿಮೆಗಳನ್ನೆಲ್ಲ ಧರ್ಮರಾಜ ಕಣ್ಣು ಮುಂದೆ ತಂದು ನೋಡ್ತಾ ಇದ್ದಾನೆ. ಓ ಎಷ್ಟು 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 ಎಂಥ ಶಕ್ತಿ, ಅಗಾಧ ಶಕ್ತಿ ಇದೆ, ಅಗಾಧ ಮಹಿಮೆ ಇರುವಂಥ ಭಗವಂತ ಅಂತ. ಸೊ ತತ್ ಗುಣಾನ್ ಅಂದರೆ ಪೂರ್ಣ ಜ್ಞಾನ, ಪೂರ್ಣ ಶಕ್ತಿ, ಪೂರ್ಣ ಆನಂದ ಇರುವಂಥ ಭಗವಂತ. ಇಂಥ ಗುಣಗಳು ತತ್ ಗುಣಾನ್ ವಿಷ್ಣುನ, ಆಮೇಲೆ ಅಥವಾ ವಿಷ್ಣುನ ತದ್ಗುಣಾನ್, ಆ ಎಲ್ಲ ಗುಣಗಳನ್ನು ಶ್ರೀಕೃಷ್ಣನ ಗುಣಗಳನ್ನು ವಿಚಾರ್ಯ ಎಲ್ಲ ಚಿಂತಿಸಿ ಅಂತ ಹೇಳಿದರೆ ಚಿಂತೆ ಅಂತಲ್ಲ, ಅಂದರೆ ವಿಚಾರ ಮಾಡಿ, ವಿಚಾರಗಳನ್ನು ವಿಚಾರ ಮಾಡಿ, ಮಹಿಮೆಗಳನ್ನು ವಿಚಾರ ಮಾಡಿ, ಕೃಷ್ಣನ ಏನು ಸಾಮರ್ಥ್ಯ, ಎಂಥ ಅದ್ಭುತವಾದ ಸಾಮರ್ಥ್ಯ ಭಗವಂತನದ್ದು. ಆ ಭಗವಂತನೇ ಭೀಮಾರ್ಜುನರನ್ನು ಕರ್ಕೊಂಡು ಹೋಗ್ತಾ ಇರುವಾಗ ತಾನು ಏನೆಲ್ಲ ಯೋಚಿಸಿಬಿಟ್ನಲ್ಲ ಅಂತ ಅವನಿಗೆ ಒಂದು ಸ್ವಲ್ಪ ನಾಚಿಕೆನೂ ಆಗಿರಬೇಕು. ಯಾರಿಗೆ? ಧರ್ಮರಾಜನಿಗೆ. ಸೊ ತದ್ಗುಣಾನ್ ವಿಚಾರ್ಯ, ತಸ್ಯ ಗುಣಾನ್, ಅವನ ಸಾಮರ್ಥ್ಯಗಳನ್ನು, ಭಗವಂತನ ಸಾಮರ್ಥ್ಯಗಳನ್ನು ವಿಚಾರ್ಯ ಪರಾನ್ ಅಂತೇಳಿದರೆ ಶ್ರೇಷ್ಠ ಸಾಮರ್ಥ್ಯಗಳು ಅಂತೇಳಿದರೆ ಅತ್ಯಂತ ಶ್ರೇಷ್ಠ ಸಾಮರ್ಥ್ಯಗಳು, ಸರ್ವೋತ್ತಮನಾದ ಭಗವಂತ, ಅಚಿಂತ್ಯ ಶಕ್ತಿ. ಅವನ ಎಷ್ಟು ಶಕ್ತಿ ಇದೆ ಅಂತ ಉಳಿದವರಿಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಇರುವಂಥ ಭಗವಂತ. ಇದಕ್ಕೆಲ್ಲ ಹೆಸರು ಶ್ರೇಷ್ಠ ಅಂತ. ಶ್ರೇಷ್ಠ ಅಂದರೆ ಅತ್ಯಂತ ಶ್ರೇಷ್ಠ ಭಗವಂತ. ಇನ್ನೂ ಒಂದು ಅರ್ಥ ಹೇಳ್ಬೋದು, ಪರಾನ್ ಅಂತೇಳಿದರೆ ಕೃಷ್ಣನೊಟ್ಟಿಗೆ ಹೋಗೋರು ಯಾರು? ಪರಾನ್ ಭೀಮ ಮತ್ತು ಅರ್ಜುನ, ಅವರದ್ದು ಕೂಡ. ಸೊ ಕೃಷ್ಣನ ವಿಶೇಷ ಮಹಿಮೆಗಳನ್ನು ಚಿಂತಿಸುತ್ತಾ, ಹಾಗೆ ತನ್ನ ಸಹೋದರರಾದ ಭೀಮಸೇನ ಮತ್ತು ಅರ್ಜುನ, ಸೊ ಅವರ ಗುಣಗಳನ್ನು ಕೂಡ ಚಿಂತಿಸುತ್ತಾ, ಅವರ ಸಾಮರ್ಥ್ಯವನ್ನು ಕೂಡ ವಿಚಾರ ಮಾಡುತ್ತಾ, ತಥಾ ಇತಿ ಚ ಆಹ, ಚ ಅಂತೇಳಿದರೆ ಮತ್ತು, ತಥಾ ಇತಿ ಆಹ ಹಾಗೆಯೇ ಆಗಲಿ, ತಥಾ ಇತಿ ಆಹ ಹೇಳಿದ. ಸೊ ಧರ್ಮರಾಜ ಹೇಳಿದ, ಸರಿ ಹಾಗಾದರೆ ಹಾಗೇ ಆಗಲಿ ಅಂತೇಳಿದರೆ, ಮೊದಲಾದರೆ ಮುಖ ಸಣ್ಣದು ಮಾಡಿ ಹೇಳ್ತಿದ್ದ, ಹಾಗೆ ಆಗಲಿ ಇನ್ನೇನು ಮಾಡೋದು ಅಂತ. ಈಗ ತೊಂದರೆ ಇಲ್ಲ, ಈಗ ಸಂತೋಷದಿಂದ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಸಾಮರ್ಥ್ಯ ಇರುವಂಥ ಭಗವಂತನ ಜೊತೆಗೆ ಏನು ಸಾಮರ್ಥ್ಯದಲ್ಲಿ ಭಗವಂತನ ರಕ್ಷಣೆಯಲ್ಲಿ ಅತ್ಯಂತ ಸಾಮರ್ಥ್ಯವಾನಾಗಿರುವಂತಹ ನನ್ನ ಇಬ್ಬರು ತಮ್ಮಂದಿರು, ಆದ್ದರಿಂದ ನಾನು ಇವರ ಬಗ್ಗೆ ಏನೇನೋ ತಿಳ್ಕೊಂಬಿಟ್ಟೆ ಅಂತ ಧರ್ಮರಾಜ ಒಂದು ಕಡೆಯಲ್ಲಿ ನಾಚಿಕೆ, ಒಂದು ಕಡೆಯಲ್ಲಿ ಈಗ ಒಳ್ಳೆ ವಿಶ್ವಾಸ ಬಂದಿದೆ. ಸರಿ, ನೀವು ಹಾಗಾದರೆ ನೀವು ಜರಾಸಂಧನನ್ನು ಕೊಂದು ಬನ್ನಿ, ಆಮೇಲೆ ನಾವು ರಾಜಸೂಯ ಯಾಗದ ಬಗ್ಗೆ ಮತ್ತೆ ವಿಚಾರ ಮಾಡುವ ಅಂತ ಧರ್ಮರಾಜ ಹಾಗೆ ಆಗಲಿ ಅಂತ ಹೇಳಿದ. ತಥಾ ಇತಿ ಚ ಆಹ ಹೇಳಿದ. ನಂತರ ತೇ ತ್ರಯ, ಸರಿ ಧರ್ಮರಾಜ ಯಾವಾಗ ಆಗ್ಬೋದು ಹೋಗಿ ಬನ್ನಿ ಅಂತ ಹೇಳಿದ್ನೋ, ತೇ ತ್ರಯ ಇವರು 3 ಜನ, ಪ್ರತಸ್ತುಹು ಅಂತೇಳಿದರೆ ಹೊರಟರು ಅಥವಾ ಹೋದರು. ಪ್ರತಸ್ತುಹು ಆಶು ಮಾಗಧಾನ್, ಸರಿ ಹಾಗಾದರೆ ಜರಾಸಂಧನಲ್ಲಿಗೆ ಹೋಗುವ ಅಂತ ಹೊರಟರು. ಸೊ ಪ್ರತಸ್ತುಹು ಆಶು ಅಂದರೆ ಬೇಗನೆ. ಎಲ್ಲಿಗೆ? ಮಾಗಧಾನ್, ಮಗಧ ದೇಶವನ್ನು ಕುರಿತು, ಜರಾಸಂಧನನ್ನು ಕುರಿತು ಹೊರಟರು. ಯಾರೆಲ್ಲ? ಕೃಷ್ಣ, ಭೀಮ, ಅರ್ಜುನ 3 ಜನ ಹೊರಟರು. ಸೊ ಹೀಗೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದಕ್ಕೆ ಭಂಜನಾಚಾರ್ಯರು ಇತೀರಿತಃ, ಹೀಗೆ ಶ್ರೀಕೃಷ್ಣನ ಮಾತು ಮುಗಿಯಲು ಸಾ ಅಂದರೆ ಯಾರು? ಯುಧಿಷ್ಠಿರ ವಿಷ್ಣುನ ವಿಚಾರ್ಯ ಅಂತೇಳಿದರೆ ಅವನ ಹಿರಿಯ ಗುಣಗಳನ್ನು, ಹಿರಿಯ ಮಹಿಮೆಗಳನ್ನು
ಅವನ ಅದ್ಭುತ ಸಾಮರ್ಥ್ಯವನ್ನು, ಭಗವಂತನ ಅದ್ಭುತ ಸಾಮರ್ಥ್ಯವನ್ನು ತದ್ಗುಣಾನ್ ವಿಚಾರ್ಯ ಎಲ್ಲ ಆಲೋಚಿಸಿ, ಆಮೇಲಿಂದ ಹಾಗೆಯೇ ಆಗಲಿ, ತಥಾ ಇತಿ ಚ ಆಹಾ ಅಂತನೂ ಹೇಳಿದ. ಚ ಅಂದರೆ ಮತ್ತು, ಅದನ್ನು ಹೇಳಿದ, ಆಹಾ ಹೇಳಿದ. ಆನಂತರ ಯಾವಾಗ ಧರ್ಮರಾಜ ಆಯಿತು ಅಂತ ಹೇಳಿದ್ನೋ, ತೇ ತ್ರಯ ಅವರು 3 ಜನ, ಬೇಗನೆ ಆಶು ಮಾಗಧಾನ್ ತತಸ್ತು ಮಗಧ ದೇಶದ ಕಡೆಗೆ ಹೊರಟರು. ಮಾಗಧಾನ್ ಅಂತ ಹೇಳಿದ್ರೆ ಬಹುವಚನ. ಮಗಧ ದೇಶ ಅಂದರೆ ಒಂದೇ ಇರುವುದಲ್ವಾ, ಬಹುವಚನ ಯಾಕೆ ಮಾಗಧಾನ್, ತಾನ್ ಮಾಗಧಾನ್ ಅಂತ ಯಾಕೆ ಇದು ಅಂತ ಕೇಳಿದರೆ, ಸಂಸ್ಕೃತದಲ್ಲಿ ದೇಶ ಅನ್ನುವಂಥದ್ದು ಬಹುವಚನ. ಅಂದರೆ ಯಾವಾಗಲೂ ಭಾರತದ ಬಗ್ಗೆ ಹೇಳುವುದಿದ್ರೂ ಕೂಡ ಹಾಗೆ ಬಹುವಚನದಲ್ಲೇ ಹೇಳಬೇಕು. ಯಾವ ದೇಶದ ಬಗ್ಗೆ ಹೇಳುವುದಿದ್ರೂ ಬಹುವಚನ ಅಂತ. ಸೊ ಅದು ಸಂಸ್ಕೃತ ಭಾಷೆಯ ಒಂದು ವೈಶಿಷ್ಟ್ಯ. ಸೊ ಹೀಗೆ ಮಾಗಧಾನ್, ಕನ್ನಡದಲ್ಲಿ ಹೇಳುವಾಗ ಮಗಧ ದೇಶಗಳನ್ನು ಕುರಿತು, ಅರೆ ದೇಶ ಒಂದೇ ಇರುವುದಲ್ವ ಅಂದರೆ ಮಗಧ ದೇಶವನ್ನು ಕುರಿತು ಪ್ರತಸ್ತು ಹೊರಟರು. ಸೊ ಶ್ರೀಕೃಷ್ಣ ತನ್ನ ಮಾತುಗಳಿಂದ ಧರ್ಮರಾಜನ ಭ್ರಮೆಯನ್ನು ಹೋಗಲಾಡಿಸಿ ನಿರ್ಮಲವಾದ ಜ್ಞಾನವನ್ನು ನೀಡಿದ. ಧರ್ಮರಾಜನು ಮನಸ್ಸಿನಲ್ಲಿ ತುಂಬಿದ್ದ ಭ್ರಮೆ ಮತ್ತು ಸಂದೇಹ, ಮಿಥ್ಯಾಜ್ಞಾನ ಎಲ್ಲ ಹೊರಟು ಹೋಯಿತು. ಸೊ ಹೀಗೆ ಜರಾಸಂಧನ ಸಂಹಾರಕ್ಕೆ ಈ 3 ಜನ ಹೊರಟರು ಅನ್ನುವಂಥದ್ದು ಸೊ ಮಹಾಭಾರತದಲ್ಲಿ ಬರ್ತದೆ. ಇವರು ಹೊರಟದ್ದು ಯಾವ ವೇಷದಲ್ಲಿ ಅಂತ ಕೇಳಿದರೆ ಬ್ರಾಹ್ಮಣ ವೇಷದಲ್ಲಿ ಹೋಗಿದ್ದಾರೆ ಅಂತ. ಇದೆಲ್ಲೋ ಬಂದಾಗೆ ಉಂಟಲ್ಲ, ಬ್ರಾಹ್ಮಣ ವೇಷದಲ್ಲಿ ಹೋದರು. ಯಾಕೆ ಹೋದರು ಅಂತೇಳಿದರೆ, ಜರಾಸಂಧನಿಗೆ ಬ್ರಾಹ್ಮಣರಂತೇಳಿದರೆ ಬಹಳ ಗೌರವ. ಎಲ್ಲೋ ಓದಿದಾಗೆ ಉಂಟು, ಬಹುಶಃ ಇದರಲ್ಲೇ ಇರಬೇಕು. ಇದರಲ್ಲೇ ಮೊದಲು ಯಾವುದಾದ್ರೂ ಶ್ಲೋಕದಲ್ಲಿ ಬಂದಿದೆ ಕಾಣ್ತದೆ. ಜರಾಸಂಧನಿಗೆ ಬ್ರಾಹ್ಮಣರಂದರೆ ಬಹಳ ಗೌರವ. ಅದಕ್ಕೋಸ್ಕರ ಮೊದಲೇ ಹೋಗಿಬಿಟ್ಟು ಯಾರು ಏನು ಅಂತ ಗೊತ್ತಾಗೋದು ಬೇಡ, ಅಂದರೆ ಸ್ವಲ್ಪ ವಿಚಾರ ಮಾಡಿದ ಮೇಲೆ ಗೊತ್ತಾದರೆ ಸಾಕು ಜರಾಸಂಧನಿಗೆ. ಸೊ ಹೊರನೋಟಕ್ಕೆ ಬ್ರಾಹ್ಮಣರು ಬಂದಿದ್ದಾರೆ, ಅದೇ ಕೂತ್ಕೊಳಿಸಿ ಒಳಗೆ ಕರ್ಕೊಂಡು ಬನ್ನಿ, ಅವರಿಗೆ ಉಪಚಾರ ಮಾಡಿ ಅಂತ ಹೇಳಿ ಅವನು ಅನ್ನುವಂಥ ವಿಷಯ ಇರ್ಬೋದು. ನೆಕ್ಸ್ಟ್ ಶ್ಲೋಕವೇಲಾರೆ. ಸಮೇತ್ಯಮಾಗಧಾಂ ಸ್ತುತೆ ಶಿವೋರ್ಲಿಂಗಮಿತ್ಯಲಂ ಸುಮಾಲ್ಯವಸ್ತ್ರಭೂಷಣೈಃ ಸಮರ್ಚಿತಂ ಗಿರಿಂ ಯಯುಃ. 123ನೇ ಶ್ಲೋಕ. ಕೃಷ್ಣ ಭೀಮಾರ್ಜುನರು ಮಗಧ ದೇಶವನ್ನು ಹೊಂದಿ ಶೋಭನಗಳಾದ ಪುಷ್ಪಮಾಲಿಕೆಗಳು, ವಸ್ತ್ರಗಳು, ಆಭರಣಗಳು ಇವುಗಳಿಂದ ಚೆನ್ನಾಗಿ ಪೂಜೆಗೊಳ್ಳುತ್ತಿದ್ದ, ಅಂದರೆ ಇದು ರುದ್ರನ ಉತ್ಕೃಷ್ಟವಾದ ಲಿಂಗವು ಎಂದು ಉತ್ಕೃಷ್ಟವಾದ ಲಿಂಗಾಕಾರವಾಗಿಯುಳ್ಳ ಪರ್ವತ ಶಿಖರಕ್ಕೆ ಹೋಗುತ್ತಾರೆ. ಸಮೇತ್ಯ ಮಾಗಧಾಂತು ತೇ ಶಿವೋರುಲಿಂಗಮಿತ್ಯಲಂ ಸುಮಾಲ್ಯವಸ್ತ್ರಭೂಷಣೈಃ ಸಮರ್ಚಿತಂ ಗಿರಿಂ ಯಯುಃ. ಸಮೇತ್ಯ ಮಾಗಧಾನ್, ಸಮೇತ್ಯ ಹೋಗಿ ತಲುಪಿ, ಸಂಏತ್ಯ ಹೋಗಿ ತಲುಪಿದರು. ಎಲ್ಲಿಗೆ? ಮಾಗಧ ದೇಶಕ್ಕೆ ಹೋಗಿ ಆಯಿತು. ಹೋದ ಮೇಲೆ ತು ಅಂತ ಹೇಳಿದರು. ಮಾಗಧಾಂ ಸ್ತು ಅಂದರೆ ಮಾಗಧಾನ್ ತು ಅಂದರೆ ಈಗ ಒಂದು ಕೆಲಸ ಮಾತ್ರ ಮಾಡಿದರು ಇವರು ಅಂತ. ಏನು ಕೆಲಸ ಮಾಡಿದರು, ಅದೇನು ತು ಅಂತ ಹೇಳಿದ್ದು ಅಂತ ಹೇಳಿದರೆ ನಿಮಗೆ ನೆನಪಿರಬೇಕು. ಕಂಸನ ವಧೆ, ಅದಕ್ಕೆ ಬರ್ತಾರೆ ಬಲರಾಮ ಮತ್ತು ಕೃಷ್ಣ. ಮಥುರಾದಿಂದ ಬಂದರು. ಎಲ್ಲಿಂದ? ವ್ರಜಭೂಮಿಯಿಂದ ಬಂದದ್ದು ಮಥುರೆಗೆ ಅಂತೇಳಿದರೆ, ಅವರು ಕೃಷ್ಣ ಹುಟ್ಟಿದ ಕೂಡಲೇ ಹೋಗಿದ್ದಾನೆ ವ್ರಜಭೂಮಿಗೆ, ನಂದಗೋಪನ ಮನೆಗೆ. ನಂದಗೋಪ ಯಶೋದೆಯರ ಸಾಕು ಮಗನಾಗಿ ಹೋಗಿದ್ದಾನೆ. ಹುಟ್ಟಿದ ಕೂಡಲೇ ವಸುದೇವ ಕರ್ಕೊಂಡು ಹೋಗಿದ್ದಾನೆ. ಸೊ ಕೃಷ್ಣನ ಆದೇಶದ ಮೇಲೆ ಅವಳು ಇದ್ದಾಳಲ್ವ, ಎಂಥದ್ದು ಅವಳ ಹೆಸರು? ದೇವಿ. ಆ ದೇವಿದ ಹೆಸರು ಭಾರಿ ಕಷ್ಟ, ನೆನಪು ಬರುವುದೇ ಇಲ್ಲ ಯಾವಾಗಲೂ. ಯಾರಿಗದು ನೆನಪು ಬರ್ತಾ? ಯೋಗಮಾಯೆ. ಸೊ ಯೋಗಮಾಯೆ ಹೇಳ್ತಾಳೆ, ಕರ್ಕೊಂಡು ಹೋಗು ವಸುದೇವ ಅಂತ.
ಅವನು ಹೇಳ್ತಾನೆ, ಎಲ್ಲ ಚೈನ್ ಎಲ್ಲ ಇದೆಯಲ್ಲಪ್ಪ, ಎಲ್ಲ ಸರಪಳಿ ಹಾಕಿದ್ದಾರೆ, ಎಲ್ಲಿ ಸರಪಳಿ ಇಲ್ಲ, ಹೋಗಿದೆ. ಅಯ್ಯೋ, ಎಷ್ಟು 13 ಗೇಟು, ಎಷ್ಟೋ ಗೇಟು ಉಂಟಲ್ಲ, ಎಲ್ಲ ಗೇಟು, ಎಲ್ಲಿ ಗೇಟು ಹಾಕಿದ್ದಾರೆ, ಎಲ್ಲ ಗೇಟು ಓಪನ್ ಆಗಿದೆ. ಅಯ್ಯೋ, ಅಷ್ಟು ಜನ ರಾಜಭಟ್ರು ಇದ್ದಾರೆ, ಎಲ್ಲ ಕೈಯಲ್ಲಿ ಕೋವಿ ಹಿಡ್ಕೊಂಡು, ತಲವಾರು ಹಿಡ್ಕೊಂಡು, ಎಲ್ಲ ರಾಜಭಟ್ರನ್ನ ಸಹ ನೋಡಿದ್ಯಾ ನೀನು? ನೋಡಿದರೆ ಎಲ್ಲ ಬಿದ್ದಿದ್ದಾರೆ, ಮಲಗಿದ್ದಾರೆ, ಯಾರಿಗೂ ಏನೂ ಗೊತ್ತಿಲ್ಲ. ಹೊರಗಿಂದ ದೊಡ್ಡ ಏನದು ಮಳೆ ಅಂದರೆ ನೆರೆನೇ ಬರ್ತಾ ಇದೆ. ಸೊ ಅಂಥ ಇದರಲ್ಲಿ ಎಲ್ಲ ವಿಷಯ ನಿಮಗೆ ಗೊತ್ತಿರುವಂಥದ್ದೇ. ವಸುದೇವ ಕರ್ಕೊಂಡೋಗಿ ಅಲ್ಲಿ ಇಡ್ತಾನೆ, ಅಲ್ಲಿಂದ ಅಲ್ಲಿ ಹುಟ್ಟಿರುವಂಥ ದೇವಿಯನ್ನು ಕರ್ಕೊಂಡು ಬರ್ತಾನೆ ಅನ್ನುವಂಥದ್ದು. ಆ ದೇವಿಯನ್ನು ಕಂಸ ಕೊಲ್ಲಿಕ್ಕೆ ಹೋಗುವಾಗ ಅವಳು ಮೆಲ್ಲ ತಪ್ಪಿಸಿಕೊಂಡು ಆಕಾಶಕ್ಕೆ ಚಂಗನಂತ ನೆಗೆದು ಬಿಟ್ಟು ಹೇಳ್ತಾಳೆ, ಅರೇ ಕಂಸ, ನಿನ್ನನ್ನು ಕೊಲ್ಲಲಿಕ್ಕಿಂತ ಹುಟ್ಟಿದವ ಇನ್ನೆಲ್ಲೋ ಇದ್ದಾನೆ, ನಾನಲ್ಲ ಅಂತ ಹೇಳಿ ಹೋಗಿಬಿಡ್ತಾಳೆ. ಆ ಕಂಸ ಪಾಪ ಯಾವತ್ತು ಹುಟ್ಟಿದ ಎಲ್ಲ ಮಕ್ಕಳನ್ನು, ಅವತ್ತು ಅದರ ಹಿಂದೆ ಹುಟ್ಟಿದ ಅಂದರೆ ಯಾರೆಲ್ಲ 1-2 ದಿವಸದಲ್ಲಿ ಹುಟ್ಟಿದಾರ ಎಲ್ಲ ಮಕ್ಕಳನ್ನು ಕೊಲ್ಲಲಿಕ್ಕೆ ರಾಕ್ಷಸರನ್ನು ಕಳಿಸ್ತಾನೆ ಅಂತ ಇದೆಲ್ಲ ವಿಷಯ ಎಲ್ಲ ಓದಿದ್ದೆ. ಆಮೇಲೆ ಆಯ್ತಲ್ಲ, ಆಗ ಹೋದವನು ಮತ್ತೆ ಬಂದದ್ದು ಕಂಸನ ವಧೆಗೆ ಅಂತ ಬಂದದ್ದು. ಕಂಸ ಹೇಳಿ ಕಳಿಸಿದ್ದು ಅವರನ್ನು ಕರ್ಕೊಂಡು ಬಾ ಅಂತ. ಕರ್ಕೊಂಡು ಬರ್ಲಿಕ್ಕೆ ಹೋದವನು ಯಾರು? ಅಕ್ರೂರ. ಅದು ಕಥೆ ಎಲ್ಲ ನಾವು ಕೇಳಿಯಾಗಿದೆ, ಓದಿಯಾಗಿದೆ. ಈ ಅಕ್ರೂರ ಕರ್ಕೊಂಡು ಬರ್ತಾನಲ್ಲ, ಕರ್ಕೊಂಡು ಬಂದು ಕೃಷ್ಣ ಮತ್ತು ಬಲರಾಮರು ಮಥುರಾ ಬೀದಿಯಲ್ಲಿ ಏನು ಭವ್ಯವಾದ ಸ್ವಾಗತದೊಂದಿಗೆ ಮೆರವಣಿಗೆಯಲ್ಲಿ ಹೋಗ್ತಾರೆ. ಸೊ ಇಡೀ ಮಥುರಾ ಬೀದಿಗಳನ್ನು ಎರಡೂ ಕಡೆಯಲ್ಲಿ ಎಲ್ಲ ಶೃಂಗಾರ ಮಾಡಿದ್ರು, ಎಲ್ಲ ವಿಷಯ ಎಲ್ಲ ಅದು ಎಲ್ಲ ಗೊತ್ತಿದೆ. ಎಲ್ಲ ಮಹಿಳೆಯರೆಲ್ಲ ಹೂಮಾಲೆ ಹಿಡ್ಕೊಂಡು, ಪೂರ್ಣಕುಂಭ ಹಿಡ್ಕೊಂಡು ಎಲ್ಲ ಸ್ವಾಗತ ಮಾಡಿದರು. ಹೋಗುವಂಥ ದಾರಿಗೆಲ್ಲ ಪುಷ್ಪವೃಷ್ಟಿ ಮಾಡಿದರು, ಎಲ್ಲ ವಿಷಯ ಗೊತ್ತಿದ್ದದು. ಆಯಿತಾ? ಇಷ್ಟೆಲ್ಲ ಆದಮೇಲೆ ಕೃಷ್ಣ ಏನು ಮಾಡಿದ ಅಂತೇಳಿದರೆ, ಕಂಸ ಅವನು ಕೂಡ ರುದ್ರ ಭಕ್ತನೇ, ಈ ಜರಾಸಂಧನಾಗೆ. ಆಯಿತಾ? ಅವನು ರುದ್ರ ಭಕ್ತ, ಇವನು ರುದ್ರ ಭಕ್ತ. ಅವನು ಕೃಷ್ಣನ ದ್ವೇಷಿ, ಇವನು ಕೃಷ್ಣನ ದ್ವೇಷಿ. ಎಲ್ಲಿವರೆಗೆ ಅಂತೇಳಿದರೆ ಆ ಕಥೆನೂ ಗೊತ್ತಿದೆ ನಿಮಗೆ. ಜರಾಸಂಧನ 2 ಹುಡುಗಿಯರನ್ನು ಇವನು ಕಂಸ ಅಪಹರಿಸಿಕೊಂಡು ಹೋಗಿ ಮದುವೆ ಆದದ್ದು ಅಲ್ವಾ? ಆಯಿತಾ? ಆವಾಗ ಜರಾಸಂಧನಿಗೆ ಗೊತ್ತಾಯ್ತಲ್ಲ, ಅರೆ ನನ್ನ ಹುಡುಗಿಯರನ್ನು ಅಪಹರಿಸಿಕೊಂಡು ಹೋಗಿ ಮದುವೆ ಆದವ ಯಾರು? ಕಂಸ ಅಂತ ಗೊತ್ತಾದ ಕೂಡಲೇ ಕಂಸನ ಮೇಲೆ ಆ್ಯಕ್ಷನ್ನೇ ತಗೊಳ್ಳೋದಿಲ್ಲ ಜರಾಸಂಧ. ಯಾಕೆ ಅಂತೇಳಿದರೆ ಅವನು ಕೂಡ ನನ್ನ ಹಾಗೆ ಭಗವಂತನ ದ್ವೇಷಿ. ಯಾರು? ಅಳಿಯ. ಆದ್ದರಿಂದ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಬೇಡ. ಹೇಗಿದ್ರು ಅಳಿಯಾಗಿ ಬಿಟ್ಟನ ಅಲ್ವಾ, ಈಗ ನನಗೆ ಸಪೋರ್ಟ್ ಜಾಸ್ತಿ ಆಯಿತು. ಸೊ ಕೃಷ್ಣನನ್ನು ಎದುರಿಸಲಿಕ್ಕೆ ನನಗೆ ಇನ್ನೂ ಒಂದು ಪ್ರಬಲವಾದ ಕೃಷ್ಣನ ಶತ್ರು ನನಗೆ ಮಿತ್ರನಾಗಿ ಸಿಕ್ಕಿದ ಅಳಿಯನ ರೂಪದಲ್ಲಿ ಅಂತ ಕಂಸನ ಮೇಲೆ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ ಜರಾಸಂಧ. ಆಯಿತಾ? ಹೀಗೆ ನಂತರ ಇರಲಿ, ಇದೆಲ್ಲ ಕಥೆ ಆದಮೇಲೆ ಈಗ ಕಂಸನನ್ನು ಕೊಲ್ಲಿಕ್ಕೆ ಅಂತ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ. ಮೊದಲು ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ಕಂಸ ಪೂಜೆ ಮಾಡ್ತಾ ಇದ್ದ ಶಿವಧನುಸ್ಸು, ಆ ಶಿವಧನುಸ್ಸನ್ನು ಮುರಿದದ್ದು ಮೊದಲು ಮಾಡಿದ ಕೆಲಸ. ಆ ಶಿವಧನುಸ್ಸನ್ನು ಯಾವಾಗ ಅದು ಮುರಿಯಲ್ಪಡ್ತದೋ ಅಲ್ಲಿಗೆ ಕಂಸನಿಗೆ ಬಂತು ಸಂಚಿಕಾರ ಜೀವಕ್ಕೆ. ಆಮೇಲೆ ಮತ್ತೆ ಕಂಸ ಹೆಚ್ಚು ಬದುಕಿ ಇರುವುದಿಲ್ಲ ಅನ್ನುವಂಥ ಪ್ರತೀತಿ ಇತ್ತು. ಆ ಶಿವಧನುಸ್ಸನ್ನು ಮೊದಲು ಮುರಿದದ್ದು ಯಾರು? ಕೃಷ್ಣ ಬಲರಾಮರು. ಅದೇ ರೀತಿ ಇಲ್ಲಿ ಏನಾಯಿತು ಅಂತ ನೋಡುವ. ಸಮೇತ್ಯ ಮಗಧ ದೇಶವನ್ನು ತಲುಪಿ ಇವರು ಮಾಡಿದ ಕೆಲಸ ತೇ ಶಿವ ಉರುಲಿಂಗಂ ಇತ್ಯಲಂ. ಅವ ಒಂದು ದೊಡ್ಡ ಶಿವಲಿಂಗವನ್ನು, ಉರು ಅಂತೇಳಿದರೆ ದೊಡ್ಡದು, ಶಿವಲಿಂಗಂ, ಉರು ಶಿವಲಿಂಗಂ, ದೊಡ್ಡ ಶಿವಲಿಂಗವನ್ನು ಅವನು ಪೂಜಿಸ್ತಿದ್ದ. ಯಾರು? ಈ ಜರಾಸಂಧ. ಅಲಂ ಅಂತೇಳಿದರೆ ಬಹಳ ಚೆನ್ನಾಗಿ ಪೂಜಿಸ್ತಿದ್ದ. ಯಾಕಂದರೆ ದೊಡ್ಡ ಶಿವಭಕ್ತ ಅವ. ಅವನಿಗೆ ಏನು ಭ್ರಮೆ? ರುದ್ರದೇವರೇ ಭಗವಂತನಿಗಿಂತಲೂ ಜಾಸ್ತಿ, ಅಂದರೆ ನಿಜವಾದ ಭಗವಂತ ರುದ್ರದೇವರೇ. ಭಗವಂತ ರುದ್ರದೇವರ ಸೇವೆ ಮಾಡುವುದು. ಆಯಿತಾ? ಈ ರೀತಿ ತಿಳ್ಕೊಂಡಿದ್ದಾನೆ.
ಅದಕ್ಕೋಸ್ಕರ ಕೆಲವು ಪಾಶುಪತಾದಿ ಕೆಲವೆಲ್ಲ ಪುರಾಣಗಳು ಎಲ್ಲ ಶಾಸ್ತ್ರಗಳು ಕೂಡ ಅದೇ ರೀತಿ ಹೇಳ್ತವೆ, ಏನಂದರೆ ರುದ್ರದೇವರೇ ಮೇಲೆ ಅಂತ. ಆದರೆ ಇನ್ನೊಂದು ಪುರಾಣ ಹೇಳ್ತದೆ, ಅದು ಭಗವಂತ ತಾನೇ ರುದ್ರದೇವರಿಗೆ ಹೇಳಿ ಈ ರೀತಿ ನೀನು ನನಗಿಂತಲೂ ಮೇಲೆ ಅಂತ ಮಾಡ್ಕೋ, ರಾಕ್ಷಸರನ್ನೆಲ್ಲ ಮೋಹನ ಮಾಡು ಅಂತ. ಅಲ್ಲ, ಒಂದು ಪುರಾಣ ಭಗವಂತನನ್ನು ಮೇಲೆ ಅಂತ ಹೇಳ್ತದೆ, ಇನ್ನೊಂದು ಪುರಾಣ ಪಾಶುಪತ ಪುರಾಣ ರುದ್ರದೇವರನ್ನು ಮೇಲೆ ಅಂತ ಹೇಳ್ತದೆ. ಹಾಗಾದರೆ ಒಂದು ಅವರನ್ನು ಮೇಲೆ, ಒಂದು ಇವರನ್ನು ಮೇಲೆ ಅಂತ ಹೇಳಿದರೆ ನಾವು ಹೀಗೆ ಕೂಡ ನಂಬಬಹುದಲ್ಲ ಅಂತೇಳಿದರೆ ಅದನ್ನೇ ನಂಬಬೇಕಂತ ಇಲ್ಲ ಅಲ್ವಾ ಅಂತ ಕೇಳಿದರೆ, ಇನ್ನೊಂದು ಪುರಾಣದಲ್ಲಿ ಸ್ಕಾಂದ ಪುರಾಣ ಅಂತ ಕಾಣ್ತದೆ, ಅದರಲ್ಲಿ ರುದ್ರದೇವರೇ ಹೇಳುವುದು ಯಾರಿಗೆ, ಪಾರ್ವತಿಗೆ ಮತ್ತು ಷಣ್ಮುಖನಿಗೆ. ಏನಂತ ಹೇಳಿದರೆ, ಮಹಾವಿಷ್ಣುವೇ ನನ್ನ ಹತ್ರ ಈ ರೀತಿ ಹೇಳಿ ಬರೆಯಿಸಿದ್ದಾನೆ. ಏನಂತ ಹೇಳಿದ್ರೆ, ನಾನು ಮಹಾವಿಷ್ಣುವಿಗಿಂತಲೂ ಮೇಲೆ ಅಂತ ಬರ್ಕೋ, ನಾನು ಕೆಲವು ಪುರಾಣದಲ್ಲಿ ಹಾಗೇ ಬರೀತೇನೆ ಅಂತ ಹೇಳಿದರೆ, ಇದೆಲ್ಲ ಯಾಕೆ ಅಂತ ನಾನು ಕೇಳಿದರೆ ಭಗವಂತ ನನಗೆ ಹೇಳಿದ್ದೇನಂತ ಹೇಳಿದರೆ, ಇದೆಲ್ಲ ಅಸುರ ಮೋಹನಕ್ಕೋಸ್ಕರ. ರುದ್ರದೇವರೇ, ನೀವು ಏನು ಬೇಕಾಬಿಟ್ಟು ಅಸುರರಿಗೆ ವರ ಕೊಟ್ಟು ಬಿಡ್ತೀರಿ, ನಾನೇನು ಮಾಡೋದು, ಅದಕ್ಕೆ ಅವರಿಗೆ ಸ್ವಲ್ಪ ಮೋಹನ ಮಾಡಿಬಿಡುವ, ಕಾಲು ತಪ್ಪಿಸಿ ಬಿಡುವ ಅಂತ ಹೇಳಿಬಿಟ್ಟು ಈ ರೀತಿಯೆಲ್ಲ ಬರ್ಕೊಳ್ಳಿ ಅಂತ. ಅದಕ್ಕೆ ಹೇಳ್ತಾರೆ, ರುದ್ರದೇವರು ತನ್ನ ಮಗನಿಗೆ ಪಾರ್ವತಿಯ ಸಮಕ್ಷಮದಲ್ಲಿ ಈ ರೀತಿ ಹೇಳಿದ ಕಾರಣ ಹಾಗಾದರೆ ಅದು ಸರಿ, ರುದ್ರದೇವರು ಹೇಳಿದ್ದು ಸರಿ. ಏನಂತ ಹೇಳಿದ್ದಾರೆ, ಈ ಮಹಾವಿಷ್ಣು ಈ ರೀತಿ ಹೇಳಿ ತನ್ನ ಹತ್ರ ಬರೆಯಿಸಿದ್ದು ಪಾಶುಪತ ಪುರಾಣ. ಹಾಗಾದರೆ ಯಾರು ದೊಡ್ಡದಂತಾಯಿತು, ಭಗವಂತನೇ ದೊಡ್ಡದಂತಾಯಿತು. ಇನ್ನು ಎಷ್ಟೋ ನಿದರ್ಶನಗಳುಂಟು, ಭಸ್ಮಾಸುರನ ಸಂಹಾರ ಮೊದಲಾದ್ದು ಬೇಕಾದಷ್ಟು ಎಲ್ಲ ನಿದರ್ಶನಗಳುಂಟು. ಸೊ ಆಯ್ತಲ್ಲ, ಅದು ಒಂದು ಕಡೆಯಲ್ಲಿ. ಹೀಗೆ ಈ ದೊಡ್ಡ ಶಿವಭಕ್ತ ಜರಾಸಂಧ ಉರು ಶಿವಲಿಂಗಂ ಅಲಂ ಅಂತೇಳಿದರೆ ಬಹಳ ಚೆನ್ನಾಗಿ ಸುಮಾಲ್ಯ ವಸ್ತ್ರಭೂಷಣೈ, ಸುಮಾಲ್ಯ ವಸ್ತ್ರಭೂಷಣೈ ಅಂತೇಳಿದರೆ ರುದ್ರದೇವರನ್ನು ಜರಾಸಂಧ ಹೇಗೆ ಪೂಜೆ ಮಾಡ್ತಿದ್ದ ಅಂತ ಹೇಳಿದರೆ, ಮಾಲ್ಯ ಅಂದರೆ ಹೂವಿನ ಮಾಲೆ, ಉತ್ತಮ ಹೂವಿನ ಮಾಲೆ. ಉತ್ತಮ ಹೂವಿನ ಮಾಲೆ ಅಂತ ಹೇಳಿದ ಕೂಡಲೇ ನಿಮಗೆ ತಿರುಪತಿ ತಿಮ್ಮಪ್ಪನದ್ದು ನೆನಪಾಗಬೇಕು. ಯಾಕಂತೇಳಿದರೆ ಅಲ್ಲಿ ತೋಮಾಲ ಸೇವೆ ಅಂತ ಉಂಟು, ದೊಡ್ಡ ದೊಡ್ಡ ಹೂವಿನ ಹಾರ ಬರ್ತದೆ ಭಗವಂತನಿಗೆ, ತಿಮ್ಮಪ್ಪನಿಗೆ, ಶ್ರೀನಿವಾಸನಿಗೆ ಹಾಕ್ತಾರೆ ತೋಮಾಲ ಸೇವೆಯಲ್ಲಿ. ಆ ಹೂವಿನ ಹಾರ ಅಂತೇಳಿದರೆ ಅದು ಆ ಹೂವನ್ನು ಬೆಳೆಯುವಂಥ ಜಾಗ ಉಂಟು, ಬೆಳೆಸುವವರಿದ್ದಾರೆ, ಅದನ್ನು ಹೂಮಾಲೆ ಕಟ್ಟುವವರಿದ್ದಾರೆ, ಎಲ್ಲ ಅದಕ್ಕೆಲ್ಲ ಇಂಥವರೇ ಮಾಡಬೇಕು ಅಂತ ಉಂಟು. ಬಾಕಿದ್ದವರೆಲ್ಲ ಕಟ್ಟಿದ ಹೂವಿನ ಹಾರ ಅಲ್ಲಿ ಭಗವಂತನಿಗೆ ಏರಿಸುವುದಿಲ್ಲ. ಸೊ ಎಲ್ಲ ಸಿಸ್ಟಮ್ ಉಂಟು, ಅವರೇ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಒಳ್ಳೆಯ ಹೂವಿನ ಹಾರ, ಮಾಲ್ಯ, ವಸ್ತ್ರ ಅಂದರೆ ಭಗವಂತನಿಗೆ, ಅದು ಸಹ ನೀವು ಅದೇ ತಿರುಪತಿ ತಿಮ್ಮಪ್ಪನ್ನೇ ನೆನೆಸ್ಕೋಬೋದು, ಎಂಥ ವಸ್ತ್ರ ಉಡಿಸ್ತಾರಂತ. ಕೃಷ್ಣನಿಗೆ ಪ್ರತಿದಿನ, ಉಡುಪಿ ಕೃಷ್ಣನಿಗೆ ಪ್ರತಿದಿನ ಅಲಂಕಾರ, ಪ್ರತಿದಿನ ಬೇರೆ 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 ಅಲಂಕಾರ ಎಷ್ಟು. ಸೊ ಈವನ್ ಇಲ್ಲಿ ವಿದ್ಯಾಪೀಠದಲ್ಲಿ ಕೂಡ ದುರ್ಗೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಸೀರೆ ಉಡಿಸ್ತಾರೆ. ಸೊ ವಸ್ತ್ರ ಭೂಷಣೈಹಿ, ಭೂಷಣೈಹಿ ಅಂತ ಹೇಳಿದರೆ ಎಲ್ಲ ಆಭರಣಗಳು. ಸೊ ಆಭರಣಗಳಿಂದ ರುದ್ರದೇವರಿಗೆ ಆಭರಣ ಬೇಕಾ, ರುದ್ರದೇವರಿಗೆ ವಸ್ತ್ರ ಬೇಕಾ, ರುದ್ರದೇವರಿಗೆ ಹೂವಿನ ಹಾರ ಬೇಕಾ? ಯಾಕಂದರೆ ರುದ್ರದೇವರು ಅವರು ಸ್ಮಶಾನವಾಸಿ, ಅವರಿಗೆ ಬೇಕಾದದ್ದು ಇದು ಭಸ್ಮ. ಸೊ ಈ ರೀತಿ ಭಸ್ಮದಿಂದ ರುದ್ರದೇವರನ್ನು ಪೂಜೆ ಮಾಡ್ತಾರೆ. ಎಲ್ಲಿ? ಉಜ್ಜಯಿನಿಯಲ್ಲಿ. ಸೊ ಅಲ್ಲಿ ಭಸ್ಮದಿಂದಲೇ ಪೂಜೆ ಮಾಡ್ತಾರೆ, ಅದು ಸಹ ಶವಭಸ್ಮದಿಂದ ಕಾಣ್ತದೆ. ಸೊ ಹೀಗೆ ಇವನು ಜರಾಸಂಧ ರುದ್ರದೇವರನ್ನು, ಆ ರುದ್ರದೇವರು ಉರು ಶಿವಲಿಂಗಂ, ದೊಡ್ಡದಾದ ಶಿವಲಿಂಗ, ಆ ಶಿವಲಿಂಗ ಅದನ್ನು ಸು ಅಂದರೆ ಒಳ್ಳೆಯ ಹೂವಿನ ಮಾಲೆ, ವಸ್ತ್ರಗಳು ಮತ್ತು ಭೂಷಣಗಳು, ಆಭೂಷಣಗಳು, ಆಭರಣಗಳಿಂದ ಸಮರ್ಚಿತಂ, ಅರ್ಚಿತಂ ಅಂದರೆ ಪೂಜೆ ಮಾಡ್ತಾನೆ, ಸಮರ್ಚಿತಂ ಅಂದರೆ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದ. ಅಲಂ ಅಂತ ಹೇಳಿದರು, ಸು ಅಂತ ಹೇಳಿದರು, ಆಮೇಲೆ ಸಮರ್ಚಿತಂ ಅಂದರೆ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ. ಅಂತಹ ಇದು ಎಲ್ಲಿ? ಮಗಧ ದೇಶದಲ್ಲಿ ಈ ಈಶ್ವರಲಿಂಗ, ಈ ಜರಾಸಂಧ ಪೂಜೆ ಮಾಡ್ತಾ ಇರುವಂಥ ಲಿಂಗ
ಈ ಜರಾಸಂಧ ಒಳ್ಳೆಯ ಹೂವಿನ ಮಾಲೆ, ಒಳ್ಳೆಯ ವಸ್ತ್ರ, ಒಳ್ಳೆಯ ಭೂಷಣಗಳಿಂದ ಚೆನ್ನಾಗಿ ಪೂಜೆ ಮಾಡ್ತಾ ಇರುವಂಥ ಆ ಶಿವಲಿಂಗ ಎಲ್ಲಿತ್ತು ಅಂತ ಕೇಳಿದರೆ ಗಿರಿಂ ಅಂದರೆ ಬೆಟ್ಟದ ಮೇಲೆ. ನಾವು ಬೆಟ್ಟದ ಮೇಲೆ ಅಂಥವು ಸುರಿಗೆ ಬಂದಿದೆ ಈ ಜರಾಸಂಧನ ವಿಷಯದಲ್ಲಿ. ಆ ಬೆಟ್ಟದ ಮೇಲೆ ಅಂತ ಏನು ಬಂದಿದೆ? 22,800 ರಾಜರುಗಳನ್ನು ತಂದು ಅವರನ್ನು ಜೈಲಿಗೆ ಹಾಕಿದ್ದು ಎಲ್ಲಿ ಅಂತ ಹೇಳಿದರೆ ಬೆಟ್ಟದ ಮೇಲೆ. ಹಾಗಾದರೆ ರುದ್ರದೇವರು ಇರುವುದು ಬೆಟ್ಟದ ಮೇಲೆ, ಆ 22,800 ಯಾರು ಬಂದಿಗಳು, ಯಾರು ರಾಜರುಗಳನ್ನು ಸೆರೆ ಹಿಡಿದು ಇಟ್ಟಿದ್ದಾನಲ್ಲ, ಅವರು ಇರುವುದು ಬೆಟ್ಟದ ಮೇಲೆ. ಪ್ರಾಯಶಃ ಆ ರುದ್ರ ಹೋಮ ಏನಿದೆ, ಮಹಾರುದ್ರ ಯಾಗ, ಅದು ಬೆಟ್ಟದ ಮೇಲೆ ಅಂತ ಯೋಚಿಸಿಕೊಂಡಿದ್ನೋ ಏನೋ ಜರಾಸಂಧ. ಆದರೆ ಅವನಿಗೆ ಬದುಕೇ ಉಳಿಯುವುದಿಲ್ಲ ಆ ರುದ್ರಯಾಗ ಮಾಡಲಿಕ್ಕೆ. ಸೊ ಹೀಗೆ ಸಂಗತಿ ಆಯಿತಾ. ಸಮರ್ಚಿತಂ ಒಳ್ಳೆ ಪೂಜೆ ಮಾಡ್ತಿದ್ದ, ಗಿರಿಂ ಆ ಗಿರಿಯಲ್ಲಿ, ಆ ಗಿರಿಯನ್ನು ಕುರಿತು ಯಯುಹು ಈ 3 ಜನ ಹೋದರು. ಹಾಗಾದರೆ ಮೊದಲು ಅಲ್ಲಿ ಯಾವುದು ಮಥುರಾ ದೇಶವನ್ನು ತಲುಪಿ ಕಂಸನನ್ನು ಕೊಲ್ಲುವ ಮೊದಲು ಹೇಗೆ ಆ ರುದ್ರಧನುಸ್ಸನ್ನು ಕೃಷ್ಣ ಮುರಿದದ್ದೋ ಅದೇ ರೀತಿ ಜರಾಸಂಧನನ್ನು ಕೊಲ್ಲಿಕ್ಕೆ ಹೋಗುವಾಗ ಬೆಟ್ಟದ ಮೇಲಿರುವಂಥ ದೊಡ್ಡ ರುದ್ರದೇವರ ಲಿಂಗ, ಅದಕ್ಕೆ ಚೆನ್ನಾಗಿ ಪೂಜೆ ಮಾಡ್ತಿದ್ದ, ಸುಮಾಲ್ಯ ಸುವಸ್ತ್ರ ಸುಭೂಷಣೈ ಸಮರ್ಚಿತಂ ಅಲಂ ಯಾರು ಈ ಜರಾಸಂಧ. ಸೊ ಆ ಗಿರಿಯನ್ನು ಕುರಿತು ಗಿರಿಂ ಯಯುಹು ಯಯೌ ಯಯತುಹು ಯಯುಹು. ಯಯೌ ಅಂದರೆ ಒಬ್ಬ ಹೋದ, ಯಯತುಹು ಅಂದರೆ ಇಬ್ಬರು ಹೋದರು, ಯಯುಹು ಅಂದರೆ ಈ 3 ಜನ ಹೋದರು ಅನ್ನುವಂಥದ್ದು 123ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಇವರು ಕೃಷ್ಣ, ಭೀಮ ಮತ್ತು ಅರ್ಜುನ ಈ 3 ಜನ ಮಗಧ ದೇಶವನ್ನು ತಲುಪಿ ಮಾಗಧಾನ್ ಸಮೇತ್ಯ ಅಲ್ಲಿ ಶಿವನ ಮಹಾಲಿಂಗ ಅಂದರೆ ಉರು ಶಿವಲಿಂಗ, ದೊಡ್ಡದಾದ ಶಿವಲಿಂಗ, ಶಿವನ ಮಹಾಲಿಂಗವೆಂದು ಯಾವುದನ್ನು ತಿಳಿದು ಒಳ್ಳೆಯ ಮಾಲೆ ಸುಮಾಲ್ಯ, ಒಳ್ಳೆಯ ವಸ್ತ್ರ ಸುವಸ್ತ್ರ, ಒಳ್ಳೆಯ ಭೂಷಣಗಳಿಂದ ಸುಭೂಷಣೈ ಸಮರ್ಚಿತಂ ಚೆನ್ನಾಗಿ ಬಹಳವಾಗಿ ಪೂಜಿತನಾಗಿದ್ದ ಈ ದೊಡ್ಡ ಮಹಾಶಿವಲಿಂಗವನ್ನು ಕುರಿತು ಎಲ್ಲಿದೆ ಅಂತ ಹೇಳಿದ್ರೆ ಬೆಟ್ಟದ ಮೇಲಿದೆ, ಅಲ್ಲಿಗೆ ಯಯುಹು ತೆರಳಿದರು ಅನ್ನುವಂಥದ್ದು. ಸೊ ಹೀಗೆ ಅವನ ರಾಜಧಾನಿ ಕೂಡ ಗಿರಿವ್ರಜ ಬೆಟ್ಟಗಳ ಗುಂಪು, ಅಂದರೆ ಬಹುಶಃ ಅವನ ರಾಜಧಾನಿ ಕೂಡ ಅಲ್ಲೇ ಮೇಲೆ ಇತ್ತು. ಗಿರಿವ್ರಜ ಅಂತ ಹೇಳಿದ್ರೆ ರಾಜಧಾನಿಯ ಹೆಸರು ಗಿರಿವ್ರಜ. ಗಿರಿವ್ರಜ ಅಂದರೆ ಶ್ರೇಷ್ಠವಾದ ಬೆಟ್ಟ. ಹಾಗಾದರೆ ಆ ಶ್ರೇಷ್ಠವಾದ ಬೆಟ್ಟದ ಮೇಲೆ ಅವನ ರಾಜಧಾನಿ, ಅವನ ಅರಮನೆ, ದೊಡ್ಡ ಜೈಲು, ಆಮೇಲಿಂದ ಈ ದೊಡ್ಡ ರುದ್ರದೇವರ ಆ ದೊಡ್ಡ ಲಿಂಗ ಇರುವಂಥ ದೇವಸ್ಥಾನ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಇದ್ದಿದ್ದರೂ ಇರಬಹುದು ಅನ್ನುವಂಥ ಅಲ್ಲಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.